ನಮಸ್ಕಾರ ಎಲ್ಲರಿಗೆ. ಶ್ರೀ ಮಾತೆ ಮಲ್ಲಮ್ಮ ರೊಟ್ಟಿ ಕೇಂದ್ರ ಚಾನಲ್ಗೆ ಸ್ವಾಗತ. ಇವತ್ತು ಶೇಂಗಾದ ಹೋಳಿಗೆ ಮಾಡ್ತಾಯಿದ್ದೀನಿ ನೋಡ್ರಿ. ಶೇಂಗಾ ಹುರಿಬೇಕಂತೆ ತೋರಿಸ್ತಾಯಿದ್ದೀನಿ ನೋಡ್ರಿ. ನಿಮಗೆ ಶೇಂಗಾ ಹಾಕೀನಿ ಈಗ ಆಲ್ರೆಡಿ. ಇಷ್ಟು ದಪ್ಪ ಶೇಂಗಾ ಚಂದವ ಹುರಿದು ಹಾಕ್ತೀನಿ ನೋಡ್ರಿ ಶೇಂಗಾ. ಇವಾಗ ನೋಡ್ರಿ ಶೇಂಗಾ ಸುಟ್ಟಾವ ನೋಡ್ರಿ. ನೋಡಿ ಹಿಂಗೆ ಬಾಯಿ ಬಿಟ್ಟು ಚುಟ್ಟು ಅನ್ನುತ್ತವ ಶೇಂಗಾ. ಸಾಕ್ರಿ ಸಾಕಿಷ್ಟು ಇಷ್ಟು ಆಫ್ ಮಾಡ್ತೀನಿ ಒಲಿ. ಇವಾಗ ನೋಡ್ರಿ ಒಲಿ ಹಚ್ತಾಯಿನಿ. ಇವಾಗ ಬೆಲ್ಲ ಪಾಕ ಮಾಡ್ಕೋಬೇಕಲ್ಲ, ಇದು ಬೊಗಣೆ ಇಡ್ತೀನಿ ಪಾಕ ಮಾಡ್ಲಕ್ಕ. ನೋಡ್ರಿ ಬೆಲ್ಲ ಹಾಕ್ತೀನಿ ಬೊಗಣೆ. ಇವಾಗ ನೀರು ಹಾಕ್ತೀನಿ. ಬೆಲ್ಲ ಕರಗಬೇಕಲ್ಲ, ನೀರನ್ನು ತೊಳ್ಬೇಡ್ರೆ ಅರ್ಧ ಗ್ಲಾಸ್ ಸಾಕ್ರಿ ಅಷ್ಟೇ. ಬೆಲ್ಲ ಕರಗ್ಲಕ್ಕೆ ಇಟ್ಟಿನಲ್ಲ, ಬೆಲ್ಲ ಕರಗುತ್ತೆ. ಇದು ಹಿಂಗೆ ಮಿಕ್ಸಿಗೆ ಪೌಡ್ರ್ ಮಾಡ್ಕೊಂಡು ಮಿಕ್ಸಿಗೆ ಹಾಕಿಟ್ಟಿನಿ. ಬೆಲ್ಲ ಕರಗ್ತದೆ. ಇವಾಗ ಶೇಂಗಾ ಹುರಿದು ಮಿಕ್ಸಿಗೆ ಹಾಕಿ ನೋಡ್ರಿ. ಇವಾಗ ಹಿಂಗೆ ಪೌಡ್ರ್ ಆಗ್ಯದ. ಅಲ್ಲಿ ಬೆಲ್ಲ ಕಾಯಿಸ್ಲಿಕ್ಕೆ ಇಟ್ಟಿನಲ್ಲ, ಇವಾಗ ಸ್ವಲ್ಪ ಇಲಚ್ಚಿ ಕೊಟ್ಕೊತೀನಿ ನೋಡ್ರಿ. ಇಲಚ್ಚಿ ಪೌಡ್ರ್ ಕೊಟ್ಟೀನಿ, ಹಾಕ್ತಾಯಿನಿ ಇದ್ರೊಳಗೆ. ಬೆಲ್ಲನೂ ಕರಗ್ಯದ ನೋಡ್ರಿ. ಒಟ್ಟು ಈಗ ಉಟ್ಕೊಳ್ತದ, ಬೆಲ್ಲನೂ ಕರಗ್ಯದ. ಈಗ ಒಟ್ಟು ಕಲಿಸ್ತೀನಿ, ಒಲಿ ಹಾಫ್ ಮಾಡ್ತೀನಿ. ಇವಾಗ ನೋಡ್ರಿ ಇದ್ರ ಹಾಕ್ತೀನಿ. ಇವಾಗ ಬೆಲ್ಲ ಹಾಕ್ಲತ್ತೀನಿ ನೋಡ್ರಿ. ಒಟ್ಟು ಬೆಲ್ಲ ಹಾಕಿ ಒಟ್ಟು ಕರಗ್ಯದ ಬೆಲ್ಲ. ಒಳಗೆ ನೋಡ್ರಿ ಕಸ ಹೆಂಗದು ಮ್ಯಾಗಿನ ಜಾಂದ್ರೆ ಒಟ್ಟು ಕಸ ಹಿಂಗೆ ಉಳಿತದ. ಥರ ಪಾಕ ಮಾಡ್ಕೊಂಡು ಈಗ ನೋಡ್ರಿ ಒಟ್ಟು ಕಲ್ಸ್ಕೊತೀನಿ. ಇದೇನು ಅಳಸ ಇದು ಪಾಕ ಜಗ್ಗಿಯಾಗಿ ಅಳಸನ ಆಗ್ತದ್ರೆ, ಅಳಸಾದ್ರೆ ಏನಾಗಲ್ಲ, ಚಂದ ನೆಂತದ್ರಿ. ಇದು ನಂದು ಒಟ್ಟು ಗಟ್ಟಿ ಆಗ್ತದೆ ತಡಕಿಲ್ದಂಗೆ ನೋಡ್ರಿ. ಈ ಥರ ಕಲಸಿ ಬಿಸಿ ಆಗ್ತದೆ. ಮತ್ತು ಕೈಲಿ ಕಲಿಸ್ಲಕ್ಕೆ ಹೋದಿರ್ತೀನಿ. ಬೆಲ್ಲ ಸೇರಂಗನೆ ಕೈಗೆ ಹತ್ಕೊಂತದ. ಇಲ್ಲಿ ನೋಡ್ರಿ ಇದು ಇಷ್ಟು ಚಂದಾಗ್ಯದ. ಈಗ ಹಳಸಾಗ್ಯದ ಅಂದ್ಬೇಡಿ, ಇದೇನಿಲ್ಲ ಅರ್ಧ ಗಂಟೆದಾಗ ಗಟ್ಟಿ ಆಗ್ತದೆ. ಇದು ಪೂರ ಚಂದ ನೆನ್ಬೇಕಂದ್ರೆ ಇದು ಹೂರ್ಣದಂಗೆ ಬೆಲ್ಲದಾಗ ಸ್ವಲ್ಪ ನೆಂದ್ರೆ ಚಂದ ಆಗ್ತದೆ. ಸ್ವಲ್ಪ ಈ ಥರ ಅಳಸಿರ್ಲಕ್ಕೆ ಬಿಟ್ಬಿಟ್ರೆ ಸ್ವಲ್ಪ ನೆನಿಲಿ. ನೆಂದ ಮ್ಯಾಗ ನೋಡ್ರಿ ಎಷ್ಟು ಚಂದ ಆಗ್ತದೆ ಅಂತೇಳಿ. ಒಬ್ಬೊಬ್ಬರು ಇದು ರವೆ ಹುರಿದು ಕಿಶನ್ ಕಳಿಸ್ತಾರೆ. ರವೆ ಏನು ಹುರಿಬೇಡ್ರಿ. ಈಗ ಮತ್ತೆ ತೋರಿಸ್ತೀನಿ ರೀ ನಾನು. ಇದ್ರ ಪಕ್ಕಕ್ಕೆ ಎತ್ತಿಟ್ಟು ಮುಂದಿನ ತೋರಿಸ್ತೀನಿ. ಇವಾಗ ನೋಡ್ರಿ ಮತ್ತೆ ಒಲೆ ಹಚ್ಚಿರ್ತೀನಿ. ಒಲೆ ಹಚ್ತೀನಿ. ಇವಾಗ ಇದೊಂದು ಬೇರೆ ಕಡೆ ಇಟ್ಟಿದ್ನಲ್ರಿ. ಈಗ ಒರೆಸ್ಕೊಂಡ್ಬಿಟ್ಟು ಈಗ ಹಿಟ್ಟು ಹಾಕ್ತೀನಿ ನೋಡ್ರಿ. ಸಜ್ಜದಿಟ್ಟು ಹಾಕಿರ ಕುರುಮ್ ಅಂತ ಹೋಳಿ ರುಚಿ ಬರ್ತಾವೆ. ಸಜ್ಜದ ರವೆ ಹಾಕಿರ ಮೆತ್ತಗಾಗ್ತದೆ ರೀ. ಸಜ್ಜದಿಟ್ಟು ಹಾಕ್ಬೇಕು, ಚಂದ ಹಾಕಿ ಚಂದ ಹುರಿಬೇಕು ರೀ. ಸಜ್ಜದಿಟ್ಟು ಕೆಂಪು ಸಜ್ಜದಿಟ್ಟು ರವೆ ಹಾಕಿರ ಹೋಳಿಗೆ ಮೆತ್ತಗೆ ಹಾಕ್ತದೆ ರೀ. ರವೆ ಹಾಕ್ಬೇಕು, ಸಜ್ಜದಿಟ್ಟು ಚಂದ ಹುರಿಬೇಕು ರೀ ಕೆಂಪಗೆ. ಈ ಥರ ಸಜ್ಜದಿಟ್ಟು ಹಾಕಿರ ಹೋಳಿಗೆ ಕುರುಮ್ ಅಂತಾರೆ. ಚಂದ ರುಚಿ ಬರ್ತಾರೆ ರೀ ಸಜ್ಜದಿಟ್ಟು ಹಾಕಿ ಮಾಡಿದ್ರೆ. ನೋಡ್ರಿ ಈ ಥರ ಹುರಿಬೇಕು ಚಂದ. ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡ್ರಿ. ಕೆಂಪು ಹುರಿಬೇಕು ರೀ ಹಿಟ್ಟು. ರವಾನು ಹಾಕ್ತಾರೆ. ರವೆ ಹಾಕ್ಬಾರ್ದು. ರವಕ್ಕೆ ಹೋಳಿಗೆ ಕುರುಮ್ ಅನ್ನಲ್ರಿ. ಸಜ್ಜದಿಟ್ಟಿಗೆ ಕುರುಮ್ ಅಂತಾರೆ. ಹಂಗೆ ಚಂದ ರುಚಿ ಹತ್ತವೆ ತಿರ್ಲಕ್ಕ. ಜಾಸ್ತಿ ಇಲ್ಕಿಲ್ಲ, ಒಂದು ಸ್ವಲ್ಪನೇ ಹಾಕ್ಬೇಕ್ರಿ. ಚಂದ ಹತ್ತವ ಹೋಳಿಗೆ ನೋಡ್ರಿ. ಇನ್ನೊಂದು ಸ್ವಲ್ಪ ನೋಡ್ರಿ. ಹಿಟ್ಟು ಬೆಚ್ಚಗಾಗ್ಯದ ನೋಡ್ರಿ. ಕೆಂಪಗೆ ಹಲುತ್ತದ ನೋಡ್ರಿ. ತಳ ಹೊತ್ಕೊಂಡು ಹೊಂಟದ ಹಿಟ್ಟು ಬೆಚ್ಚಗಾಗ್ಯದ. ಸಾಕ್ರಿ. ಇವಾಗ ಒಲಿ ಹಾಫ್ ಮಾಡ್ತೀನಿ ರೀ. ಈಗ ಇದ್ರ ಹಾಕ್ತೀನಿ ನೋಡ್ರಿ. ಇದು ಹೂರಣದಾಗ ಹಾಕ್ಕೊತೀನಿ ನೋಡ್ರಿ. ಇವಾಗ ಹಿಟ್ಟು ತಳ ಹೊತ್ತಿರ್ತದೆ ಬಿಡ್ರಿ. ಅದು ತಳದದ್ದು ಮ್ಯಾಗ ಹಾಕೊಂಡ್ಬಿಡ್ರಿ. ಅದು ಹತ್ತಿರಲ್ಲಿ ಇರ್ತದೆ. ಇದು ಕಲ್ಸ್ಕೊತೀನಿ. ಹೋಳಿಗೆ ಚಂದ ಮಸ್ತ್ ಹತ್ತಾರೆ ಹೋಳಿಗೆ ನೋಡ್ರಿ. ಈಗ ಅಗಳನೇ ಬಿತ್ಕೊಂಡದ ನೋಡ್ರಿ. ಇದು ಈಗ ಐತೆ ನಾವು ಗೋಧಿಟ್ಟು ಅದನ್ನ ಕಲಿಸಿ ಇಡತ್ತಾನೆ ಪೂರ ಗಟ್ಟಿ ಆಗ್ತದೆ ಹೂರ್ಣಿದು ನೋಡ್ರಿ. ಸಜ್ಜದು ಶೇಂಗದು ಹೆಂಗೆ ಘಮ್ ಅಂತಂದು ನೋಡ್ರಿ. ಹೋಳಿಗೆ ಘಮ್ ಅನ್ನುತ್ತವ ನೋಡ್ರಿ. ಹಿಟ್ಟು ಜಡ್ಲಿ ಸೋಸ್ಲತ್ತೀನಿ. ಹಿಟ್ಟು ನಾದಿಡ್ತೀನಿ. ಹೂರ್ಣ ಆಯ್ತು. ಇವಾಗ ಶೇಂಗದ ಹೂರ್ಣ ಮಾಡೋದು ಹಿಟ್ಟದ ಏನಿಲ್ಲ. ಹಿಟ್ಟು ಸುಮ್ಮನೆ ಜಡ್ಲಿ ಹಿಡ್ಕೊಂಡ್ರೆ ಆಯ್ತಲ್ರಿ.
ಬಾಜಿ ಹಿಟ್ಟು ಕಲ್ಸ್ಕೊಂಡಿನಿ, ಮನೆಯಾಗಿಂದ ಹಿಟ್ಟು ಗೋಧಿ ಹಿಟ್ಟು ಕಲಸಿ ನೋಡ್ರಿ, ಎರಡು ಮಿಲ ಮಾಡ್ಲತ್ತೀನಿ. ಉಪ್ಪು ಹಾಕ್ಲತ್ತೀನಿ ನೋಡ್ರಿ ಹಿಟ್ಟಿನಾಗ ಸ್ವಲ್ಪ. ನೋಡ್ರಿ ಒಟ್ಟು ಹಿಟ್ಟು ಸ್ವಲ್ಪ ನಾದಿಡ್ತೀನಿ. ಸ್ವಲ್ಪ ಹಾಕ್ಕೊಂಡು ನಾದ್ರೆ ನಿಮಗೆ ಹಿಟ್ಟು ಅಂಜೋದು ಯಾವ ಥರ ಬೇಕು ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಇಷ್ಟು ಚಂದ ಹಿಂಗೆ ಅದಕ್ಕೆ ಕಲಿಸ್ಬೇಕು ನೋಡ್ರಿ ಹಿಟ್ಟು. ಕಲಿಸಿ ನೋಡ್ರಿ. ಇವಾಗ ಸ್ವಲ್ಪ ಎಣ್ಣೆ ಹಚ್ಕೇಸಿನ, ಈಗ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಕಲಸಿ ಎಲ್ಲ ಒಟ್ಟು ಮಿದಿಬೇಕ್ರಿ ಹಿಟ್ಟು. ಹಿಂಗೆ ಈ ಥರ ಚಂದ ಮಿದ್ರೆ ಅವಳಿಗೆ ಚಂದ ಬರ್ತಾವೆ. ಈ ಥರ ಎಣ್ಣೆ ಹಾಕಿ ಒಟ್ಟು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಮಾಡ್ಕೇಸಿ ನೆನ್ಲಾಕ ಇಟ್ಬಿಡ್ರಿ. ಚಂದ ನೆನ್ಕೊಂತದ್ರಿ ಹಿಟ್ಟೆಲ್ಲ ಒಟ್ಟು. ನೋಡ್ರಿ ಹಿಟ್ಟು ಚಂದ ನೆಂದದ ನೋಡ್ರಿ. ಇವಾಗ ಹಂಗೆ ಹೋಳಿಗೆ ಮಾಡ್ಲಕ್ಕ ಎಷ್ಟು ಚಂದ ಹಿಟ್ಟು ನೆಂದದ. ಇದು ಊರಿನ ಅಳಸಾಗಿತ್ತಲ್ರಿ. ನೋಡ್ರಿ ಇದು ಭೀ ಚಂದ ಆಗ್ಯದ. ಇವಾಗ ಹಂಗೆ ಹಿಂಗೆ ಉಂಡೆ ಆಗ್ಬೇಕ್ರಿ. ಈಗ ಹೋಳಿಗೆ ಮಾಡ್ತೀನಿ ನೋಡ್ರಿ. ಈಗ ಹಿಟ್ಟು ಊರನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಹಿಟ್ಟು ಭೀ ಚಂದ ನೆಂದದ. ನೋಡ್ರಿ ಹಿಂಗೆ ತುಂಬೇಕ್ರಿ. ಹೂರಣೇನು ಹೊರಗೆ ಬರಲ್ಲ, ಒಟ್ಟು ಸೇರಿ ಹೀಗೆ ರೀ. ಒಂಚೂರು ಜೋಳದ ಹಿಟ್ಟು ಹಾಕೋತಿದ್ದು ಮ್ಯಾಗ ಹಿಂಗೆ ಹಾಕೋತಿ. ಪೇಪರ್ ತೊಗೊಂಡಿದ್ದೀನಿ, ಪೇಪರ್ ಅದು ಹುಡ್ಕ ಈಗ ಬಡಿತೀನಿ ರೀ. ಇವಾಗ ಶೇಂಗಾದ ಹೋಳಿಗೆ ಮಾಡಿ ನೋಡ್ರಿ. ಇವಾಗ ಇಲ್ಲಿ ನೋಡ್ರಿ ಈ ಥರ ಆಗ್ಯಾವ ಹೋಳಿಗೆ. ಚೆಂದಾಗ್ಯಾವಲ್ರಿ ಹೋಳಿಗೆ. ಶೇಂಗಾದ ಹೋಳಿಗೆ ಸಂಕ್ರಮಣಕ್ಕೆ ನೋಡ್ರಿ ಈಗ ಯೂಸ್ ಮಾಡಿ ನೋಡ್ರಿ. ಇನ್ನು ಯೂಸ್ ಮಾಡಿಟ್ಟಿನಿ. ಇವಾಗ ಸಂಕ್ರಮಣ ಅಲ್ರಿ ನೋಡ್ರಿ. ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ನಮಗೂ ಚಾನಲ್ಗೆ ಸಪೋರ್ಟ್ ಇರಲಿ ನಿಮ್ಮದು.